ಸರ್ ನಿಮಗೆ ಇಷ್ಟು ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇದ್ದಂತವ್ರು, ಬಟ್ ಆನ್ ಫೀಲ್ಡ್ ಕ್ರಿಕೆಟ್ ನಿಮ್ದು ತುಂಬಾ ಕಂಟಿನ್ಯೂ ಆಗಲಿಲ್ಲ. ಸೊ ನೆಕ್ಸ್ಟ್ ನೀವು ಟೀಮಿಗೆ ಸೆಲೆಕ್ಟ್ ಆಗೋದಾಗ್ಲಿ ಅಥವಾ ನಾನು ಆಡ್ಬೇಕು ಟೀಮ್ ಇಂಡಿಯಾಗ ಆಡಬೇಕು ಅನ್ನುವಂಥದ್ದು ಅದು ಹೇಗೆ ಸರ್? ಅಲ್ಲ ಹಿಂಗಲ್ಲ. ಈಗ ನಾವು ಮುಂಚೆ ನಾವು ಬಂದಿದ್ದೆ ಲೇಟು, 21 ವರ್ಷಕ್ಕೆ ಬಂದಿದ್ದು ನಾವು. ಅಂದರೆ ಈಗ ಅವಾಗ ರೆಮಾನ್ ಇಷ್ಟು ಆಡಿದ್ದು ನಾವು ಲಕ್ಕಿ ಅಂತ ಹೇಳ್ತೇವೆ. ಓಕೆ, ಯಾಕಂದರೆ ಎಲ್ಲ ನಾಕೌಟ್ ಇತ್ತು ಅವಾಗ. ಎಸ್ ಎಸ್ ಶ್ರೀನಿವಾಸ ಮೆಮೋರಿಯಲ್ ಟ್ರಾಫಿ ನಾವು ಧಾರವಾಡದಿಂದ ಬಂದವರು ಫೈನಲ್ಸ್ ಬಂದ್ವಿ, ಅಲ್ಲಿ ಚೆನ್ನಾಗಿ ಆಡಿದೆ ಅಂತ ಸೇಜ್ ಚಾನ್ಸ್ ಸಿಕ್ಕಿತ್ತು. ನಂತರ ಆಮೇಲೆ ಇಂಟರ್ನ್ಯೂನಿವರ್ಸಿಟಿ ಕೂಡ ಅವಾಗ ಭಾಳ ಒಳ್ಳೆ ಸ್ಟ್ಯಾಂಡರ್ಡ್ ಇರ್ತಿತ್ತು. 2 days 3 days ಮ್ಯಾಚ್ ಇರ್ತಿತ್ತು. ಈಗ ಇಂಟರ್ನ್ಯೂನಿವರ್ಸಿಟಿ ಇದೆಯೋ ಇಲ್ಲೋ, ಯಾವ ಫಾರ್ಮ್ಯಾಟ್ ಇದೆಯೋ, T20 ಫಾರ್ಮ್ಯಾಟಿಗೆ ಇಳಿದಿದೆಯೋ ಅದು ಗೊತ್ತಿಲ್ಲ. ಸೊ ಅವಾಗ ಏನಂದು ನಾಕೌಟ್ ಅಂದರೆ ಲಕ್ಕಿಲಿ ನಾವು ಆಡಿದ್ವಿ, ಚೆನ್ನಾಗಿ ಆಡಿದ್ವಿ. ಇಲ್ಲಾಂದರೆ ಆ ವರ್ಷ ಮುಗೀತು ನಿಮ್ಮದು. ಇಲ್ಲಿ ಬಂದು ಆಡ್ತಿರಲ್ಲ, ಬೆಂಗಳೂರು ಬಂದು ಆಡ್ತಿರಲ್ಲ. ಸೊ ಯಾವ ರೀತಿ ಮಂಗಣ ಸಿಗ್ತಾ ಇರಲ್ಲ. ಸೊ ನೀವು ಅದು 2 ಟೂರ್ನಮೆಂಟ್ ಹೋಗ್ಬಿಟ್ರೆ ಲಕ್ಕನಂತಂದರೆ ಅದು ಎರಡರಲ್ಲೂ ಯಶಸ್ಸು. ಅದರಿಂದ ಇಷ್ಟಾದರೂ ಆಡೋಕ್ಕೆ ಸಿಕ್ತು. ಇಲ್ಲಿ ಬಂದಮೇಲೆ ಇಟ್ಸ್ ಟೂ ಲೇಟ್. ಯಾಕಂದರೆ ಅವಾಗ ಕೂಡ ಐ ನಾಟ್ ಗುಡ್ ಇನಫ್ ಅಂತ ಅಂದರೆ ಆ ಲೆವೆಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು. ಯಾಕಂತಂದರೆ ನಮ್ಮ ಟ್ರೈನಿಂಗ್ ಮುಂಚೆಯಿಂದ ಚಿಕ್ಕದಿಂದ ಆ ಟ್ರೈನಿಂಗೇ ಇರುತ್ತೆ. ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿರುತ್ತೆ. ನಿಮ್ಮ ಬೆಂಗಳೂರು ಬಂದ ತಕ್ಷಣ ನೀವು ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಯಾವ ರೀತಿ ಇದು ಅಂತ ಹೇಳ್ಬಿಟ್ಟು. ಯಾಕಂದರೆ ನೋಡಿರಲ್ಲ, ಇಷ್ಟೊಂದು ಇದು ನೋಡಿರಲ್ಲ, ಮಾಡಿರಲ್ಲ. ಕ್ರಿಕೆಟಲ್ಲೂ ಕೂಡ ಇಷ್ಟಿಷ್ಟು ಯಾರೋ ದೊಡ್ಡವ್ರು ಬಂದು ಅವ್ರ ಮುಂದೆ ಬೌಲಿಂಗ್ ಮಾಡ್ಬೇಕಂದ್ರೆ ನಮಗೆ ಕೈ ಕಾಲು ಆ ಥರ ಅಂದರೆ ಅಷ್ಟೊಂದು ಎಕ್ಸ್ಪೋಜರ್ ಇರಲಿಲ್ಲ. ಈಗ ನೋಡಿ ಅಂಡರ್ 14, ಅಂಡರ್ 17, ಅಂಡರ್ 19, ಅಂಡರ್ 23, ಅಂಡರ್ 20 ಇವೆಲ್ಲ ಝೋನಲ್ ಲೆವೆಲ್, ಝೋನಲ್ ಲೆವೆಲಲ್ಲಿ ಲೀಗ್ ಕೊನೆಗೆ ಮತ್ತೆ ಶಫೀದ್ ಆರಾಸ ಟ್ರಾಫಿ ಎಷ್ಟು ಅವಕಾಶ ಇರುತ್ತೆ. ಒಂದು ಮ್ಯಾಚಲ್ಲಿ ಫೇಲ್ ಆದ್ರೂ ಕೂಡ ಇನ್ನೊಂದು ಅವಕಾಶ ಸಿಗುತ್ತೆ, ಹಂಗಿರುತ್ತೆ. ಆವಾಗ ಅದು ನಾಕೌಟ್ ಇರೋದ್ರಿಂದ ಭಾಳ ರಿಸ್ಕ್ ಇತ್ತು. ಲಕ್ಕಿಲಿ ಈ ಲೆವೆಲ್ ಆಡಾಯಿತು. ಸರ್ಟನ್ಲಿ ಆವಾಗ ಚಾನ್ಸೇ ಇರಲಿಲ್ಲ ಅಂತ ಹೇಳಿ. ಎಲ್ಲ ಟೆಸ್ಟ್ ಪ್ಲೇಯರ್ಸು ರಂಜಿ ಟ್ರಾಫಿ ಆಡ್ತಾನೆ ಇದ್ರು. ಸೊ ಅವ್ರು ನೋಡಿ ಕಲಿಯೋದು ಹೊರತು ಒಂದು ಲೆವೆಲ್ಗೆ ಆಡ್ತು. ಅದರಿಂದನೇ ನಾನು ಮುಂಚೆಯಿಂದ ನಾವು ರೀಡಿಂಗ್ ಆಗಲಿ ರೈಟಿಂಗ್ ಆಗಲಿ ಇದ್ದಿದ್ದರಿಂದ ನನಗೊಂದು ಅಂದರೆ ಈ ಲೆವೆಲ್ ಕಾಮೆಂಟ್ರಿ ಇದಕ್ಕೆ ಬರೋದು. ಕಾಮೆಂಟ್ರಿ ಶುರು ಮಾಡೋದು ಬಹಳ ಬಂದೆ ಸರ್. ಐ ಥಿಂಕ್ ಅವಾಗ IPL ಇದ್ದಿದ್ರೆ ಬಹುಶಃ ನೀವು ಟೀಮಲ್ಲಿ ಒಬ್ಬ ಒಳ್ಳೆ ಪ್ಲೇಯರ್ ಆಗಿ ಟೀಮ್ ನ ಮುನ್ನಡೆಸ್ಕೊಂಡು ಬಹುಶಃ ಇರ್ತಿದ್ರಿ ಅನ್ಸುತ್ತೆ ಸರ್. ಯಾವ್ದಾದ್ರು ಕೂತ್ಕೊಂಡು ನಮ್ಮ ಟೈಮಲ್ಲಿ IPL ಯಾಕೆ ಬರಲಿಲ್ಲ, ನಮ್ಮ ಬರಬೇಕಿತ್ತು. ನಮಗಿಂತ ನಾನು ಸಲೀಂ ದುರಾನಿ ಅಂತ ಬರೋದು ಅಂತ ಕೇಳಿರ್ಬೋದು ನೀವು. 60s 70s ಭಾರತ ಪರವಾಗಿ ಆಡಿದರು. ಒನ್ ಆಫ್ ದ ಫೈನೆಸ್ಟ್ ಆಲ್ರೌಂಡರ್ಸ್. 1970 ಯಾವಾಗ ಭಾರತದ ಕ್ರಿಕೆಟ್ ಯಾವಾಗ ಮುಂದೆ ಬಂತು ಎಲ್ಲರೂ ನೋಟಿಸ್ ಮಾಡಿದ್ರು ಅಂತಂದರೆ 1972ರಲ್ಲಿ ಅಜಿತ್ ವಾಡೇಕರ್ ನಾಯಕತ್ವದಲ್ಲಿ ವೆಸ್ಟ್ ಇಂಡೀಸಲ್ಲಿ ಮೊಟ್ಟ ಮೊದಲ ಬಾರಿ ನಾವು ಗೆದ್ವಿ. ಮುಂದೆ ನಂತರ 71ಗೆ ಹೋದ್ವಿ. ಚಂದ್ರಶೇಖರ್ ಇದರಿಂದ ಓಲ್ಡ್ ಟೆಸ್ಟಲ್ಲಿ ಗೆದ್ದಿದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಒಂದು ಟೆಸ್ಟು ಒಂದು ಸರಣಿ ಇಂಗ್ಲೆಂಡ್ ಮೇಲೆ ಗೆದ್ವಿ. ಆವಾಗ ಎಲ್ಲರೂ ಭಾರತ ತಂಡ ಏನಪ್ಪ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲ ವೆರಿ ಪೂರ್ ಟೂರಿಸ್ಟ್ ಅಂತ ಏನಾದರೂ ಸೋತ್ಬಾರ್ದು. ಭಾರತದಲ್ಲಿ ಬಂದಾಗ ನಮ್ಮ ಸ್ಪಿನ್ ವಿಕೆಟ್ಸು ಅದು ನಮ್ಮ ಇದನ್ನು ಸ್ವಲ್ಪ ಗೆಲ್ತಿದ್ವಿ. ಆದರೂ ಎಲ್ಲನೂ ಗೆಲ್ತೀವಿ ಅಂತ ಇಲ್ಲ. ಒಳ್ಳೆ ಟೀಮ್ ಇತ್ತು, ಸ್ಪಿನ್ ಕ್ವಾರ್ಟೆಟ್ ಇತ್ತು, ಎಲ್ಲರಿದ್ದರು, ಪಟೌಡಿ ನಾಯಕರಾಗಿದ್ದರು, ಎಲ್ಲರಿದ್ರು ಕೂಡ. ವಿದಿನ್ ಲಿಮಿಟೇಷನ್ಸ್ ಏನಿದೆ ಅದನ್ನು ಆಡ್ತಾಯಿದ್ರು ಅಷ್ಟೇ. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು. ಸೊ ಆವಾಗ ನನ್ನ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ನಾನು ಚಾನ್ಸೇ ಇರಲ್ಲ. ಇನ್ನೂ ಎಷ್ಟೆಷ್ಟು ಎಂತೆಂಥ ಕ್ರಿಕೆಟರ್ಸ್, ಇವನ್ ಕಪಿಲ್ ದೇವ್ ತಗೊಳ್ಳಿ, ಹೇಳಿ ಮಾಡಿಸಂಥವ್ರು, ಸಲೀಂ ದುರಾನಿ ತಗೊಳ್ಳಿ, ಹೇಳಿ ಮಾಡಿಸಂಥವ್ರು, ಎಂಥ ಆಟಗಾರರೆಲ್ಲರೂ ಈ IPLನಲ್ಲಿ ಅವರು ಸೂಪರ್ ಡ್ಯೂಪರ್ ಸ್ಟಾರ್ಸ್ ಆಗ್ತಿದ್ರು. ಅವರು ಅವಕಾಶ ನೋಡಿ ಅಷ್ಟು ಆಡಿದವರು ಕೂಡ ಈ ಒಂದು ಸಂದರ್ಭ ಒಂದು 20-30 ವರ್ಷ ಲೇಟಾಗಿ ಹುಟ್ಟಿದ್ರೆ ಏನಾಗ್ತಿದ್ರು ನೋಡಿ, ಆ ರೀತಿ ಇರುತ್ತೆ. ಸೊ ನಂದು ಅಂಥದ್ದೇನೋ ಇದಿರಲ್ಲ. ಬೆಂಗಳೂರಿಗೆ ಬಂದಮೇಲೆ ಆದಷ್ಟು ಪ್ರಯತ್ನ ಮಾಡಿದ್ವಿ. ಅದು ಬ್ಯಾಡ್ಮಿಂಟನ್ ಆಡೋಕ್ಕೂ ಅವಕಾಶ ಸಿಗಲಿಲ್ಲ, ಯಾಕಂದರೆ ಕ್ಲಬ್ಬಲ್ಲಿ ಮೆಂಬರ್ಶಿಪ್ ಬೇಕಾಗುತ್ತೆ. ನಂತರ ಇಲ್ಲಿ ಪ್ರಕಾಶ್ ಕೋಟ್ CU-ಸಿಟಿಗೆ ಮೆಂಬರ್ ಅದು ಅಲ್ಲಿ ಆಡ್ತಾಯಿದ್ದೆ ಹೊರತು ರಿಕ್ರಿಯೇಷನ್ ಸಲುವಾಗಿ ಆಡ್ತಿದ್ದೆ ಹೊರತು. ಟೂರ್ನಮೆಂಟ್ಸ್ ಆಡಿದ್ದೀನಿ, ರಿಕ್ರಿಯೇಷನ್ ಆಡ್ತಾರೆ. ಕ್ರಿಕೆಟ್ ಒಂದು ರೀತಿಯಿಂದ ಅಂದರೆ 20ರಿಂದ ನೀವು ಯಾವಾಗ 20ರಿಂದ 27, 20 ನಿಮ್ಮ ಭವಿಷ್ಯ ಗೊತ್ತಾಗ್ಬಿಡುತ್ತೆ. ಅಷ್ಟರಲ್ಲಿ ನಮ್ಮ ಟೈಮ್ ಆಗೋಗ್ಬಿಡುತ್ತೆ. ಕರೆಕ್ಟ್. ಸೊ ಅವಕಾಶ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಂಪಿಟೇಷನ್ ಸಿವಿಯರ್. ಇವಾಗಷ್ಟೇ ಕಾಂಪಿಟೇಷನ್ ಅಂತಲ್ಲ, ಅವಾಗ ಕೂಡ ಸಿವಿಯರ್ ಕಾಂಪಿಟೇಷನ್ ಆ್ಯಂಡ್ ಕ್ವಾಲಿಟಿ ಕ್ರಿಕೆಟ್. ಅಂದರೆ ನೀವೊಂದು ಲೀಗಲ್ಲಿ ಕೂಡ ಒಂದು 50 ರನ್ ಹೊಡೆದ್ರಿ 80s ಅಂತಂದರೆ ಹೆಸರು ಪೇಪರಲ್ಲಿ ಬರೋದು, 100 ಹೊಡೆದ್ರಂತೂ ಫೋಟೋ ಬರೋದು. ಆಮೇಲೆ ನಿಮಗೆ ಏನಪ್ಪ ಸೆಂಚುರಿ ಹೊಡೆದಾನೆ, ಇವ್ರ ಮೇಲೆ ಸೆಂಚುರಿ ಹೊಡೆದ, SBI ಮೇಲೆ ಹೊಡೆದಿದ್ದಾನೆ, ಸಿಂಡಿಕೇಟ್ ಮೇಲೆ ಹೊಡೆದಿದ್ದಾನೆ ಅಂದರೆ ಒಂಥರ ಇದಿರ್ತೀವಿ. ಈಗ ಅಂದರೆ ಡ್ಯೂ ಕ್ರೆಡಿಟ್ ಟು ಆಲ್ ಆಫ್ ದೆಮ್ ಅಷ್ಟೊಂದಿಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಆ ಒಂದು ಮಹತ್ವ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಲೀಗ್ಗಿಂತ ಬೇರೆ ಬೇರೆ ಟೂರ್ನಮೆಂಟ್ಸಲ್ಲಿ ಅಂಡರ್ 19 ಲೆವೆಲಲ್ಲಿ, ಅಂಡರ್ 17 ಲೆವೆಲಲ್ಲಿ ಎಲ್ಲ ಯಾರು ಹೆಚ್ಚಿಗೆ ಪ್ರತಿಭೆಯನ್ನು ತೋರಿಸ್ತಾರೆ ಅವ್ರಿಗೆ ಅವಕಾಶ ಸಿಗುತ್ತೆ. ಅದು ನ್ಯಾಚುರಲಿ. ಯಾಕಂದರೆ ನೀವು ಸ್ಟಾರ್ಟ್ ದೆಮ್ ಹೆಂಗೆ ಅಂತ ಹೇಳಿ ಗ್ರಾಸ್ ರೂಟ್ಸ್ ಲೆವೆಲಲ್ಲಿ ನೋಡಿ. ಯಾಕೆ ನಮ್ಮ ಕರ್ನಾಟಕ ಆಗಲಿ ಭಾರತ ಆಗಲಿ ಅಂತಾರಾಷ್ಟ್ರೀಯ ಕ್ರಿಕೆಟಲ್ಲಿ ಈ ಮಟ್ಟವನ್ನು ಮುಟ್ಟಿದೆ, ನಂಬರ್ 1 ಎಲ್ಲ ಫಾರ್ಮೆಟಲ್ಲಿ ನಂಬರ್ 1 ಆಗಿದೆ. ಯಾಕೆ ಅಂತಂದರೆ ಗ್ರಾಸ್ ರೂಟ್ಸ್ ಲೆವೆಲಲ್ಲಿ ಸ್ಟೇಟಲ್ಲಿ ಸೆಂಟ್ರಲ್ಲಿ ಜೂನಿಯರ್ ಕ್ರಿಕೆಟ್ ಲೆವೆಲ್ ಎಷ್ಟು ಸಾವಿರ ಪಂದ್ಯಗಳು ನಡೆಸ್ತಾರೆ BCCI ಅವರು. ರೆಮಾನ್ ಒಂದು ಕಾಲದಲ್ಲಿ 250 ರೂಪಾಯಿ ಫೀಸ್ ಕೊಡೋಕ್ಕಾಗ್ತಿರಲ್ಲ.
ವಿಶ್ವನಾಥ್ ಅವರೆಲ್ಲ ಶುರು ಮಾಡಿದಾಗ 250 70ಸಲ್ಲೆಲ್ಲ ಆಮೇಲೆ 4 ದಿವಸಕ್ಕೆ ಮ್ಯಾಚ್ ಮುಗಿದ್ರೆ ಬೇಡಿಯವ್ರು ಒಂದು ಇಂಟರ್ವ್ಯೂಲ್ ಹೇಳಿದ್ದಾರೆ 50 ರೂಪಾಯಿ ಬರ್ತಿರಲ್ಲ, ಯಾಕಂದ್ರೆ 4 ದಿವಸ ಮ್ಯಾಚ್ ಮುಗಿದೋಗಿದೆ, 200 ರೂಪಾಯಿನೇ ಸಿಗೋದು. 4 ದಿವಸ ಮ್ಯಾಚ್ ಆಗಿದೆ. ಅದು ಅಲ್ಲಿಂದ ಇಲ್ಲಿಗೆ ನಡೆದ ಬಂದ ಹಾದಿ ನೋಡಿ ನೀವು, ಒಳ್ಳೇದಾಗಿದೆ. ಕ್ರಿಕೆಟರ್ಸ್ಗೆ ಹಣ ಸಿಗಲೇಬೇಕು, ಕ್ರಿಕೆಟಲ್ಲಿ ಹಣ ಇದೆ. ಕ್ರಿಕೆಟ್ ಅಂದರೆ ಟೆಲಿವಿಷನ್ ಫ್ರೆಂಡ್ಲಿ ಇದೆ. ಹೀಗಾಗಿ ಅದನ್ನು ಅಷ್ಟೇ ಅಲ್ಲ, BCCI ಕೂಡ ಯಾವ ರೀತಿ ಪ್ರಮೋಟ್ ಮಾಡಿದೆ, ಯಾವ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದೆ ಗ್ರಾಸ್ ರೂಟ್ಸ್ ಲೆವೆಲಿಂದ ಹೊರತು ಇಲ್ಲಿವರೆಗೆ, ಅದು ಹೇಳೋಕ್ಕಾಗಲ್ಲ. ಅಂಥ ಟ್ರಾನ್ಸ್ಫಾರ್ಮೇಷನ್. ಒಂದು ಕಾಲದಲ್ಲಿ ಇಂಗ್ಲೆಂಡ್ ಆಗಲಿ ಆಸ್ಟ್ರೇಲಿಯಾ ಆಗಲಿ B ಟೀಮ್ ಕಳಿಸೋರು. ಆಸ್ಟ್ರೇಲಿಯಾ 10 ವರ್ಷ 69, 70 ಆದ ನಂತರ 79 ಬಂದವರು. ಈಗ ಪ್ರತಿ ವರ್ಷ ಬರ್ತೇನೆ ಅಂತ ಕಾಯ್ತಾ ಇರ್ತಾರೆ. ಯಾಕೆ? ಇಲ್ಲಿ ನೋಡುವಂಥ ಇಲ್ಲಿ ಒಂಥರ ಒಂದು ಅವ್ರಿಗೆ ಸಿಗುವಂಥ ಮನ್ನಣೆ, ಎಲ್ಲ ಕಾಮೆಂಟೇಟರ್ಸ್ ಎಲ್ಲ ಎಲ್ಲ ಬರ್ತಾರೆ ಭಾರತಕ್ಕೆ. ಯಾಕಂದರೆ ನಮ್ಮ ದೇಶದಲ್ಲಿ ಅವ್ರಿಗೆ ಹೆಚ್ಚು ಮಾನ್ಯತೆ ಸಿಗುತ್ತೆ. ಸೊ ಹೀಗಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಹಬ್ ಅಂದರೆ ನಮ್ಮ ಭಾರತ ಆ ರೀತಿ ಆಗಿದೆ ಈಗ. ಆ್ಯಂಡ್ ಸರ್, ಈ ಮೆಮರಿ ಹೇಗೆ ಸರ್? ನಾವು ಇನ್ಫ್ಯಾಕ್ಟ್ ಯಾವುದಾದ್ರೂ ಒಂದು ಮ್ಯಾಚಿನ ಬಗ್ಗೆ ಏನಾದರೂ ಒಂದು ಬೇಕು ಅಂತ ಹೇಳಿದ್ರೆ ಸರ್ನ ಎನ್ಸೈಕ್ಲೋಪೀಡಿಯಾ ಅಂತ ಕರಿತಾ ಇದ್ವಿ ನಾವು. ಯಾವುದೇ ವಿಷಯ ಬೇಕು, ಅಲ್ಲಿ ಅವ್ನು ಎಷ್ಟು ಹೊಡೆದ ಸರ್, ಅವ್ನು 50 ಹೊಡೆದ, ಇಲ್ಲ ಅವ್ನು 48 ಹೊಡೆದಿದ್ದ ಅಂತ ಹೇಳ್ತಾರೆ. ಸೊ ಹೇಗೆ ಸರ್ ಈ ಅಕ್ಯುರೇಸಿ, ಈ ಮೆಮೊರಿ, ಶಾರ್ಪ್ ಮೆಮೊರಿ ಹೆಂಗಿಲ್ಲ? ನೀವು ಹೀಗೆ ಹೇಳ್ತೀರಿ, ನನ್ನ ಹೆಂಡ್ತಿನೂ ಅದೇ ಹೇಳ್ತಾಳೆ. 1948, 49 ಹೋಗಿ ಮಾತಾಡ್ತಾ ಇರಲ್ಲ ಟಿವಿನಲ್ಲಿ ಬೇರೆ ಕಡೆ. ನಾನು ಕೊಟ್ಟದ್ದು ಸಾಮಾನು ತರಕ್ಕೆ ನಿಮ್ಗೆ ನೆನಪಿರಲ್ಲ. ಅಲ್ಲ, ನ್ಯಾಚುರಲ್ ಅದು. ಯಾಕಂದ್ರೆ ಅದು ನಮ್ಮ ಇನ್ವಾಲ್ವ್ಮೆಂಟ್ ಅದರಿಂದ ಅಂತ ಹೇಳ್ಬೋದು. ಯಾಕಂದರೆ ನೀವು ಹೇಳಿದ್ರಲ್ಲ, ಸ್ಕೋರ್ಸ್ಗಿಂತ ಅಂದರೆ ಏನು ಘಟನೆಗಳು ನಡೆದಿರ್ತವೆ, ನೀವು ಓದಿರ್ತೀರಿ, ನೋಡಿರ್ತೀರಿ, ಕೇಳಿರ್ತೀರಿ, ಮಾತಾಡಿರ್ತೀರಿ, ಅದು ಮನಸ್ಸಿನಲ್ಲಿ ಏನು ಬೇಕಾದ ಬ್ರೇನ್ ಏನಂತಂದ್ರೆ ನೀವು ಏನು ಬೇಕಾದ್ರೂ ಇಟ್ಕೊಳ್ತೆ, ಏನು ಬೇಡ ಅದನ್ನು ಬಿಡೋಲ್ಲ, ಅದು ಇರುತ್ತೆ. ದೇವ್ರು ಕೊಟ್ಟ ಒಂದು ವರ ಅಂತ ಹೇಳ್ಬೋದು. ಸ್ವಲ್ಪ ನೆನಪಿನ ಶಕ್ತಿ ಅಲ್ಪ ಸ್ವಲ್ಪ ಇದೆ ಅಂತ ಹೇಳ್ಬೋದು. ಸೊ ಅದನ್ನು ನಿಮ್ಮ ಎಷ್ಟು ಡೀಪಾಗಿ ನೀವು ನೋಡ್ತೀರಿ. ಈಗ ಅಷ್ಟೇ ಅಲ್ಲ, ನೀವು ಈಗ ಕ್ರಿಕೆಟ್ ಬಿಟ್ಬಿಡಿ, ಕ್ರಿಕೆಟ್ ಇಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಶುರುವಾಗೋಕ್ಕಿಂತ ಮುಂಚೆನೂ ಒಂದು ರೇಡಿಯೋಲ್ಲಿ, ಟೆಲಿವಿಷನಲ್ಲಿ, ಬೇರೆ ಚಾನಲ್ಗಳಲ್ಲಿ, ಆಮೇಲೆ ನಿಮ್ಮಲ್ಲಿ ಎಲ್ಲ ಕಡೆ ಎಲ್ಲ ಚಾನಲ್ಸಲ್ಲೂ ಕೂಡ ವಿಶ್ಲೇಷಣೆ ಆಗಲಿ, ಕಾಮೆಂಟ್ರಿ ಆಗಲಿ, ಸಾವಿರಾರು ಪ್ರೋಗ್ರಾಮ್ ಮಾಡಿದ್ರು. ಹೌದು, ಅವು ಕೂಡ ಸ್ಟಾರ್ ಸ್ಪೋರ್ಟ್ಸಲ್ಲಿ ಕರೆದಾಗ ಅವ್ರ ರೀತಿ ಪ್ರೊಫೆಷನಲ್ ಟ್ರೈನಿಂಗ್ ಏನಿರುತ್ತೆ, ನಾವು ಹೇಳಿದ್ರೆ ವಾಯ್ಸ್ ಟ್ರೈನಿಂಗ್ ಇರುತ್ತೆ, ಆಮೇಲೆ ಹೈಜೀನ್ ಟ್ರೈನಿಂಗ್ ಇರುತ್ತೆ. ಹೈಜೀನ್ ಅಂತ ಅಂದರೆ ನೀವು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಅದನ್ನೇ ಒಂದು ಅರ್ಧ ದಿವಸ ಲ್ಯಾಂಗ್ವೇಜ್ ಅಲ್ಲಲ್ಲ, ಅದು ಬೇರೆ, ಅದು ಕಂಟೆಂಟ್ ಬೇರೆ. ಇದೇನಂತಂದ್ರೆ ನೀವು ಏನು ಹೇಳಬೇಕು, ಏನು ಹೇಳಬಾರ್ದು. ಎಷ್ಟೋ ಒಂದು ಎಂಬರಾಸಿಂಗ್ ಮೊಮೆಂಟ್ಸ್ ಇರ್ತವೆ, ನೀವು ಕಾಣಿಸ್ತಾ ಇರ್ತೀವಿ ನಿಮಗೆ, ಆದರೆ ಅದ್ರ ಬಗ್ಗೆ ನೀವು ಮಾತಾಡೋ ಕಮೆಂಟ್ ಮಾಡೋಗಿಲ್ಲ. ಆ ಥರ ಕಮೆಂಟ್ ಮಾಡಿ ಅಥವಾ ಪದಗಳನ್ನ ನೀವು ಹೇಳಿದಾಗ ತಪ್ಪು ಪದ ಬಳಸಿದಾಗ ಬೇಕಾದ ಕೇಸ್ಗಳಾಗಿವೆ. ಅವ್ರ ಲೀಗಲ್ ಟೀಮೇ ಇರುತ್ತೆ, ಅದ್ರ ಫೇಸ್ ಮಾಡೋಕ್ಕಾಗತ್ತೆ. ಅದಕ್ಕೆ ಮುಂಚೆನೇ ಅದು ಹೈಜೀನ್ಸ್ ಎಲ್ಲ ಹೇಳ್ತಾರೆ, ಕಂಟೆಂಟ್ ಬಗ್ಗೆ ಹೇಳ್ತಾರೆ, ಯಾವ ರೀತಿ ಏನು ಬೇಕು ನಿಮಗೆ ಫೀಡ್ಬ್ಯಾಕ್ ತೊಗೊಂಡಿರ್ತಾರೆ, ಯಾವ ರೀತಿ ನಿಮಗೆ ಇಷ್ಟ ಜನರಿಗೆ ಹೊಂಡ್ರೆ ಆ ರೀತಿ ಮಾಡ್ಬೇಕಾಗತ್ತೆ. ಆಮೇಲೆ ಎಲ್ಲ ರೀತಿ ಟ್ರೈನಿಂಗ್ ಇರುತ್ತೆ. ನೀವು ಹಾಗಾಗಿ ಪ್ರೊಡ್ಯೂಸರ್ಸ್ ಇರ್ತಾರೆ, ಕಂಟೆಂಟ್ ಹೆಡ್ ಇರ್ತಾರೆ, ಇರ್ತಾರೆ, ಮೀಟಿಂಗ್ಸ್ ಇರ್ತವೆ. ಇವಾಗ ನಿಮಗೆ ಫುಲ್ಲಿ ಟ್ರೈನ್ಡ್ ಇರ್ತಾರೆ, ನೀವು ಫುಲ್ಲಿ ಟ್ರೈನ್ಡ್ ಇರ್ತಾರೆ. ಆಮೇಲೆ ಅಲ್ಲಿ ಹೋದ ಅಂತ ತಿಳ್ಕೊಳ್ಳಿ, ಬೆಳಿಗ್ಗೆನೇ ಒಂದು 50-60 ಪೇಜಿನ ಮೇಲ್ ಬರುತ್ತೆ. ನೀವು ಅದನ್ನು ಮುಂಚೆಯಿಂದ ಫಾಲೋ ಮಾಡಿರ್ತೀರಿ, ಅದಕ್ಕೆಲ್ಲ ಪೂರಕವಾಗಿ ಇದಿರ್ತವೆ, ಟೆಕ್ಸ್ಟ್ ಇರುತ್ತೆ. ಆದರೆ ಅವತ್ತಿನ ಮ್ಯಾಚ್ ಡೈನಾಮಿಕ್ಸು, ಮ್ಯಾಚ್ ಸ್ಟ್ಯಾಟ್ಸ್ ಅಂತೆಲ್ಲ ಬರ್ತವೆ. ಅದನ್ನು ಪೂರ್ತಿಯಾಗಿ ಅರಗಿಸ್ಕೊಂಡು ಸಾಯಂಕಾಲ ಹೋಗಿ ಅಥವಾ ಮಧ್ಯಾಹ್ನ ಹೋಗಿ ಬೆಳಿಗ್ಗೆ ಹೋಗಿ ಕಾಮೆಂಟ್ರಿ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಸಪೋರ್ಟ್ ಇರುತ್ತೆ. ಪೂರ್ವಭಾವಿ ತಯಾರಿ ಇಷ್ಟೆಲ್ಲ ಇರುತ್ತೆ. ಪೂರ್ವಭಾವಿ ತಯಾರಿ ಅಂತ ನಾನಂತೂ ಮಾಡೇ ಮಾಡ್ತೀನಿ. ನನಗೇನಂತಂದರೆ ಪೂರ್ವಭಾವಿ ತಯಾರಿ ಮಾಡಲಾರ್ದೇ ಇದು ಮಾಡೋದಿಲ್ಲ. ಹೋಗೋಕೆ ಎಷ್ಟೋ ನಾನು ರಿಜೆಕ್ಟ್ ಮಾಡಿದ್ದೀನಿ. ಅಂದರೆ ಬೇರೆ ಬೇರೆ ಎಲ್ಲ ಕ್ರೀಡೆಗಳು ಮಾಡಿದ್ದೀನಿ ರೆಮಾನ್, ಆಲ್ಮೋಸ್ಟ್ ಎಲ್ಲ ಕ್ರೀಡೆಗಳು, ಗಾಲ್ಫು, ಚೆಸ್ಸು, ಅವು ಇವೆಲ್ಲ ಬಿಟ್ಟು F1 ಬಿಟ್ಟು ಎಲ್ಲ ಮಾಡಿದ್ದೀನಲ್ಲ. ಸೊ ಎಷ್ಟೋ ನಾನು ರಿಜೆಕ್ಟ್ ಮಾಡಿದ್ದೀನಿ. ಯಾಕಂತಂದರೆ ಬರೋಕ್ಕಾಗಲ್ಲ. ಯಾಕಂದ್ರೆ ನಾನು ಈಗ ಕರೆದು ಕೆಲವೊಂದು ಕಡೆ ಅಂದರೆ ನಾಳೆ ಇದೆ ಬಂದುಬಿಡಿ, ಆ ಥರ ಆಗಲ್ಲ. ಪ್ರಿಪ್ರೇಷನ್ ಬೇಕೇ ಬೇಕು, ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಅದಕ್ಕೋಸ್ಕರ ನನಗಂತಾರೆ, ಅಲ್ಲಿ ಕೂಡ ಅಂತಾರೆ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತೀಯ ಅಂತಾರೆ ಕೆಲವರು. ಅಂದರೆ ದೇ ಆರ್ ಮೋರ್ ಟ್ಯಾಲೆಂಟೆಡ್. ನಾನು ಹೇಳ್ತೇನೆ, ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಮೀಡಿಯೋಕರ್ ಇನ್ ದ ಸೆನ್ಸ್ ನಾನು ಪ್ರಿಪೇರ್ ಮಾಡಲೇಬೇಕು. ನಾನು ಲೀಡ್ ಕಮೆಂಟೇಟರಾಗಿ ಏನು ಹೇಳಬೇಕು, ಏನು ಸ್ಟೋರಿ ಹೇಳಬೇಕು. ಒಂದು ಸ್ಟೋರಿ ಹುಡುಕಬೇಕಂತಂದರೆ ನೀವು ಎಷ್ಟು ಅದ್ರ ಬಗ್ಗೆ ನೀವು ಹಿಂದೆ ಓದಿರಬೇಕು, ಕೇಳಿರಬೇಕು, ನೋಡಿರಬೇಕು. ನನಗೆ ಹೆಚ್ಚಾಗಿ ಅಂತಂದರೆ ನಮ್ಮ ಇದರಲ್ಲಿ ಲೀಡ್ ಕಮೆಂಟೇಟರ್ಸಲ್ಲಿ ನಮ್ಮ ಹರ್ಷ ಅಂತೂ ಇದ್ದೇ ಇದ್ದಾರೆ. ಅವರು 30 ವರ್ಷದಿಂದ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದೇ ಇದ್ದೀನಿ, ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿದ್ದೀನಿ. ಆಮೇಲೆ ಆಲನ್ ವಿಲ್ಕಿನ್ಸ್ ಆಗಲಿ, ಆಮೇಲೆ ಫೇವ್ರೆಟ್ ಕಾಮೆಂಟೇಟರ್ಸ್ ಇರ್ತಾರೆ, ಮಾರ್ಕ್ ನಿಕೋಲಸ್ ಅಂತ ಬಿಟ್ಟು ಇಂಗ್ಲೀಷ್ ಕಾಮೆಂಟೇಟರ್. ಅವರು ಕೂಡ ನ್ಯಾಚುರಲ್ ಗಿಫ್ಟ್ ಆಫ್ ದ ಗ್ಯಾಬ್ ಅಂತ ಇರ್ತಲ್ಲ, ಆ ಥರದ್ದು. ಅವು ABC ಆಮೇಲೆ ಚಾನೆಲ್ 9ಗೆ ಆಸ್ಟ್ರೇಲಿಯಾಗೆ ಅವ್ರನ್ನೊಬ್ಬನ ಕರೀತಾರೆ. ಹಿ ಈಸ್ ಅ ನಾನ್ ಟೆಸ್ಟ್ ಕ್ರಿಕೆಟರ್. ಹೆಮ್ಶೈರ್ಗೆ ಭಾಳ ವರ್ಷ ಕ್ಯಾಪ್ಟನ್ ಆಗಿದ್ದಾರೆ, ಇಂಗ್ಲೆಂಡ್ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಗಿಫ್ಟ್ ಆಫ್ ದ ಗ್ಯಾಬ್, ಪದ ಬಳಕೆ
ಡ್ರೈ ಸೆನ್ಸ್ ಆಫ್ ಹ್ಯೂಮರ್ ಅಂತಾರಲ್ಲ ಆ ಥರ ಅದು ಬೇಕೇ ಬೇಕಾಗುತ್ತೆ. ಕರೆಕ್ಟ್. ಆದರೆ ನೋಡಿ ನೀವು ನೂರಲ್ಲ ಎಷ್ಟು 100 ಸತಿ ಮಾಡಿದ್ರು ಟಿ ವಿ ನೈನಲ್ಲಿ ನೀವು ಎಷ್ಟು ಬರೀ ಡಿಸ್ಕಸ್ ಮಾಡಿದ್ವಿ. ಪ್ರಿಪರೇಷನ್ ಅಂತೂ ಬೇಕೇ ಬೇಕಾ. ಬೆಳಗ್ಗೆ ಅವಾಗ ಟಿ ವಿ ನೈನ್ ದಿನಗಳಂತೂ ನಾವು ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಬೆಳಿಗ್ಗೆ 6:30 ಎದ್ಬಿಟ್ಟು ಅವತ್ತಿಂದ ಏನು ಪ್ರಿಪರೇಷನ್ ಇದೆ, ಏನೇನು ಬರ್ಬೋದು ಅಂತ ಹೇಳ್ಬಿಟ್ಟು ಒಂದು ಇರುತ್ತೆ. ಆಮೇಲೆ ಟೀ ಕುಡಿಯೋದು, ಇದು ಮಾಡೋದು, ಕ್ಯಾಬ್ ಬರುತ್ತೆ, ಹತ್ತೋದು, ಆಮೇಲೆ 7:45 8 ಗಂಟೆ 8:30 ರೆಡಿ ಆಗಿ ಶುರು ಆಗೋದು ಅಷ್ಟೇ. ಆಮೇಲೆ ಒಂದು ಸತಿ ನನ್ನ ಹೆಂಡತಿನೂ ಹೇಳ್ತಿರ್ತಾರೆ, ಯಾಕೆ ಅಷ್ಟು ಮಾತಾಡ್ತೀರಿ ಅಂತ ಹೇಳ್ಬಿಟ್ಟು. ಅಂದರೆ ನಮಗೆ ಮಾತು ನಿಲ್ಸಕ್ಕೆ ಅಂದರೆ ಅಷ್ಟೇ ಜಿಸ್ಟ್ ಹೇಳೋಕೆ ಪ್ರಿಪೇರ್ ಆದಮೇಲೆ ಇವನು ಅಲ್ಲೂ ಅಷ್ಟೇ